ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಗಳ ವಿಗ್ರಹ ಎಲ್ಲಿದೆ ಅಂತ ಬಾಯ್ಬಿಡು. ನನ್ನ ಹತ್ರ ಇಲ್ಲ, ನನಗೆ ಗೊತ್ತಿಲ್ಲ ಅಂತ. ಯಾಕೆ ನನ್ನ ಅನುಮಾನ ಪಡ್ತಾ ಇದ್ದೀರಾ? ಯಾಕೆ ನನ್ನ ನಂಬ್ತಾ ಇಲ್ಲ? ಜಾಜಿ ಈರನ ಮಗಳಾಗಿರ್ಬೋದು, ಆದ್ರೆ ಅವಳ ಒಳಗಡೆ ಇರೋದು ಸುಂದರಿ ಜೀವ. ಆ ಜೀವಕ್ಕೆ ಜನ್ಮ ಕೊಟ್ಟವಳು ನಾನು. ಈಗ ನಾನು ಅವಳ ತಾಯಿ ಅಲ್ವಾ? ಜನ್ಮ ಕೊಟ್ಟವಳು ನೀನು ನಿಜ, ಆದರೆ ಎಲ್ಲದಕ್ಕೂ ಜೀವ ತುಂಬವಳು ಆ ಮಹಾತಾಯಿ ಅಮ್ಮನೋರು. ನಮ್ಮೆಲ್ಲರ ಮಾತು ಆಯ್ತು. ನಿನ್ನ ನಿರ್ಧಾರ ಏನು ಜಾಜಿ? ನಿಮ್ಮ ಮಾತು ಕೇಳಿ ನಾನು ಹೋಗಬಾರ್ದು ಅಂತಲೇ ನಿಂತಿದ್ದೆ, ಆದರೆ ಮನಸ್ಸು ಕೇಳ್ತಿಲ್ಲ. ಅಮ್ಮನವ್ರ ಮಾತು ನಡೆಸ್ಕೊಡ್ತಿಲ್ಲ ಅಂತಾನೆ ನಿಮಗೆಲ್ಲ ತೊಂದರೆ ಆಗ್ತಿದೆ ಅನ್ನಿಸ್ತಿದೆ. ನಾನು ಎಲ್ಲಿದ್ದರೂ ಹೇಗಿದ್ರೂ ನಿಮ್ಮ ಮಗಳೇ ಅಲ್ವಾ? ಬಾಯಲ್ಲಿ ಹೇಳ್ತಾ ಇದೆಯಾ, ಆದರೆ ದೂರ ಆಗ್ತಾ ಇದೆಯಾ. ನನ್ನ ಸಂಕಟನ ಅರ್ಥ ಮಾಡಿಕೊಳ್ಳೆ. ಮುಂದೆ ಒಂದಲ್ಲ ಒಂದಿನ ನೀನು ತಾಯಿ ಆಗ್ತೀಯ. ಆಗ ನಿನಗೆ ಅರ್ಥ ಆಗತ್ತೆ ತಾಯಿ ಸಂಕಟ ಏನು ಅಂತ. ನನ್ನ ಕೆಲಸ ಮುಗಿದ ಕೂಡಲೇ ನಾನು ಇಲ್ಲಿಗೆ ಬಂದು ಇದ್ಬಿಡ್ತೀನಿ. ನನಗೂ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ಇಲ್ಲೇ ಇರೋದು ಅಂತ ನಮ್ಮ ಅಪ್ಪಯ್ಯನ್ನೂ ಒಪ್ಪಿಸ್ತೀನಿ. ಅದೆಲ್ಲ ಮುಂದಕ್ಕೆ. ನಿನ್ನ ಕಷ್ಟನೂ ನನಗೆ ಅರ್ಥ ಆಗತ್ತೆ. ನಾ ಏನು ಮಾಡಲಿ? ನಾನು ಯಾವಾಗಲೂ ಈಗಿನ ಪರಿಸ್ಥಿತಿ ಬಗ್ಗೆ ಮಾತ್ರ ಯೋಚಿಸ್ತೀನಿ. ಈಗಷ್ಟೇ ತೋಚಿದ್ದನ್ನು ಹೇಳ್ತೀನಿ. ಈಗಲೂ ನೀನು ನನಗೆ ಬೇಕು ಮಗಳೇ. ನಾನು ಇಲ್ಲೇ ಇದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಒದ್ದಾಡಬೇಕಾ? ನೀವು ನಾನು 3 ಹೊತ್ತು ಕೊರಗ್ತಾ ಇರೋದನ್ನು ನೋಡ್ತಿರ್ಬೇಕಾ? ನಿಮ್ಮ ಮನಸ್ಗೂ ನೆಮ್ಮದಿ ಇರೋದಿಲ್ಲ. ಈಗ ನಿಮ್ಮಿಂದ ದೂರ ಆಗ್ತಿರ್ಬೋದು, ದುಃಖ ಆಗುತ್ತೆ, ಆದರೆ ಅದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಶ್ರೀಚಕ್ರ ಮತ್ತೆ ಬಂದರೆ ಊರಿಗೂರೇ ಸಂತೋಷ ಪಡುತ್ತೆ, ಎಲ್ರಿಗೂ ನೆಮ್ಮದಿ ಸಿಗತ್ತೆ. ಬೇಡ ಅನ್ಬೇಡಿ, ಕಳಿಸ್ಕೊಡಿ ಅಮ್ಮ. ತಮ್ಮಯ್ಯ ಸಾಹೇಬ್ರೆ, ನೀವು ಹೇಳಿದ್ನ ಮಾಡ್ತೀನಿ. ನಮ್ಮಮ್ಮಂಗೆ ಏನು ಮಾಡಬೇಡಿ. ನೋಡ್ ಚಪ್ಲಿ, ನಾನು ನಿನ್ನ ಹಿಡ್ದಾಗಿಂದ ಕೇಳ್ತಿರೋದು ಒಂದೇ ಪ್ರಶ್ನೆ. ಏನು ಹೇಳೋ? ವಿಗ್ರಹ ಎಲ್ಲಿ ಅಂತ. ಹೇಳು ಮತ್ತೆ. ವಿಗ್ರಹ ಜಾಜಿ ಬಳಿ ಇದ್ದದ್ದು ನಿಜ, ಅದನ್ನು ಉತ್ಸವದಲ್ಲಿ ಇಟ್ಕೊಂಡು ಓಡಾಡಿದ್ದು ನಿಜ. ಆನಂತರ ಜಾಜಿ ಅವಳ ಮನೇಲಿ ಇಟ್ಕೊಂಡಿದ್ದು ವಿಗ್ರಹನ. ಉತ್ಸವದಲ್ಲಿ ಪೆಟ್ಟು ಬಿದ್ದು ಆಸ್ಪತ್ರೆಯಲ್ಲಿದ್ದಾಗಿಂದನೂ ನಿಮ್ಮ ಕಣ್ಣೆದುರುಗಡೆನೇ ಇದ್ದೀನಿ. ನನಗೇನು ಗೊತ್ತಿಲ್ಲ, ನಿಮ್ಮ ಆಣೆ. ನನ್ನ ಮಗನೇ, ನಾನು ಬೇಗ ಸಾಯಲಿ ಅಂತ ನನ್ನ ಮೇಲೆ ಆಣೆ ಹಾಕ್ತೀಯಾ? ಇಲ್ಲ ಸಾಹೇಬ್ರೆ, ನಮ್ಮಮ್ಮ ನಾಣೆಗೂ. ಸರಿ, ಹಾಗಾದರೆ ನಾನು ಹೇಳ್ದಾಗ ಮಾಡ್ತೀಯಾ? ನಿಮ್ಮ ತಾಯಿನ ಬಿಟ್ಬಿಡ್ತೀನಿ. ಸಾಹೇಬ್ರೆ, ನೀವು ಏನು ಹೇಳಿದ್ರು ಮಾಡ್ತೀನಿ. ತಗೋ ಈ ಪಿಸ್ತೂಲ್ನ, ಹೋಗಿ ವಿರೂಪಾಕ್ಷನ್ ತಲೆಗೆ ನೇರವಾಗಿ ಗುಂಡು ಹೊಡಿ. ಆಮೇಲೆ ಅವನೊಂದು ಕೂದಲನ್ನ ಕಿತ್ಕೊಂಡು ಬಾ. ಹಾಗೆ ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ಏನೇ ಸಂಚು ಮಾಡಿದ್ರು ನಮ್ಮ ಒಂದು ಕೂದಲನ್ನು ಅಳ್ಳಾಡ್ಸೋದಕ್ಕಾಗೋದಿಲ್ಲ. ಈಗ ಪಿಸ್ತೂಲ್ ಕೊಡ್ತೀರಿ, ಆಮೇಲೆ ನೀವೇನು ಅಂದ್ಕೊಳ್ತೀರಿ? ಆಗ್ಲೂ ಹೀಗೆ ಮಾಡಿದ್ರಿ, ಈಗಲೂ ಹಾಗೆ ಮಾಡಿದ್ರೆ. ನೀನಾಗಲೇ ಸರಿಯಾಗಿ ಗುಂಡಿಟ್ಟು ವಿರೂಪಾಕ್ಷನ್ ಕೊಂದಿದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ. ನೀನು ಅವನ್ನ ಬದುಕಿಸ್ಬಿಟ್ಟೆ, ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು. ಈಗ ಹೋಗು, ಗುರಿ ತಪ್ಪೋ ಹಾಗಿಲ್ಲ. ನಾನು ಹೇಳಿದ್ದು ನೀನು ಮಾಡಿದ್ರೆ ನಿಮ್ಮಮ್ಮ ಕ್ಷೇಮವಾಗಿ ಮನೇಲೇ ಇರ್ತಾಳೆ.
ಒಪ್ಕೊಂಡ್ಬಿಟ್ರಾ ವಾಪಸ್ಸು? ನಾನು ಒಪ್ಕೊಂಡಿದ್ದೀನಿ. ನೀವು ಹೇಳ್ದ ಹಾಗೆ ಧರ್ಮಕ್ಷೇತ್ರಗಳಿಗೆ ಹೋಗೋದಕ್ಕೆ. ಸುಂದ್ರಮ್ಮನ್ ಕರ್ಕೊಂಡು ಬೇರೆ ಊರಿಗೆ ಹೋಗಿ ಪೂಜೆ ಮಾಡಿಸ್ತೀನಿ. ಹೇಳಿ, ಯಾವ್ಯಾವ ಕ್ಷೇತ್ರಕ್ಕೆ ಹೋಗಬೇಕು? ಮೊದಲು ದಕ್ಷಿಣ ದಿಕ್ಕಿಗೆ ಹೋಗು. ಅರಿಹಂತಪುರ ಅನ್ನೋ ಊರು ಸಿಗತ್ತೆ. ಅಲ್ಲಿ ದಕ್ಷಿಣನಾಥ ಎಂಬ ಹೆಸರಿನಲ್ಲಿ ಶಿವದೇಗುಲವಿದೆ. ಆ ಕ್ಷೇತ್ರದಲ್ಲಿ ಶಿವಲಿಂಗದ ನೆತ್ತಿಯ ಮೇಲೆ ಶ್ರೀಚಕ್ರ ಯಂತ್ರ ಕೆತ್ತಲಾಗಿದೆ. ಶಿವಲಿಂಗದಲ್ಲಿ ಶ್ರೀಚಕ್ರ ಸೇರ್ಕೊಂಡಿದೆ. ಅದೇ ಈ ಕ್ಷೇತ್ರದ ವಿಶೇಷ. ನಿನ್ನ ಸುಂದ್ರಮ್ಮನ ವಿಗ್ರಹನ ಅಲ್ಲಿಗೆ ತಗೊಂಡು ಹೋಗು. ಸುಂದ್ರಮ್ಮನ ವಿಗ್ರಹನ ಕಲ್ಯಾಣಿಲಿ ಸ್ನಾನ ಮಾಡಿಸ್ಬೇಕು. ನಂತರ ದಕ್ಷಿಣನಾಥೇಶ್ವರ ಅನ್ನೋ ಹೆಸರಿನ ಶಿವಲಿಂಗದ ಜೊತೆ ಈ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿಸ್ಬೇಕು. ವಿಗ್ರಹಕ್ಕೆ ಒಂದು ಬಲಿ ಬೇಕು. ಬಲಿನಾ? ಸುಂದ್ರಮ್ಮನು ಬಲಿ ಬೇಡ್ತಾಳ? ಬಿಸಿಲು ಮಾರಮ್ಮ ವಾರ ವಾರ ಕೋಳಿ ಬಲಿ ತಗೊಳ್ಳೋದು ನೋಡಿದ್ದೀನಿ. ಪಾಪ, ಬಿಸಿಲು ಮಾರಿ ಬಡವಿ, ಕುರಿ ಕೋಣನ ಕಂಡೋಳೆ ಅಲ್ಲ. ಆದ್ರೆ ಸುಂದ್ರಮ್ಮನು ಬಲಿ ಬೇಡ್ತಾಳ? ಸುಂದ್ರಮ್ಮಂಗೆ ಬೇಕಾಗಿರೋದು ಕುರಿ ಕೋಳಿಗಳದ್ದಲ್ಲ, ದುಷ್ಟರ ಜೀವ ಬಲಿ. ಅಂದ್ರೆ ದುಷ್ಟರು ಎಷ್ಟೊಂದು ಜನ ಇದ್ದಾರೆ. ಯಾರ್ ಬಲಿ ಕೊಡ್ಲಿ ನಾನು? ನೀನು ಅಲ್ಲಿಗೆ ಹೋಗು. ಸುಂದ್ರಮ್ಮನೇ ಎಲ್ಲ ಹೇಳ್ತಾಳೆ. ನಿನಗೆ ದಾರಿನೂ ತೋರಿಸ್ತಾಳೆ. ನೀನು ನಿನ್ನ ಪ್ರಯಾಣ ಶುರು ಮಾಡು. ಒಳ್ಳೆಯದಾಗಿ. ದಕ್ಷಿಣನಾಥೇಶ್ವರ. ಅರಿಹಂತಪುರ. गङ्गातरङ्गरमणीय जटाकलापं गौरी निरन्तरविभूषितवामभागम् नारायणप्रियमनङ्गमदापहारं वाराणसीपुरपतिं भज विश्वनाथम् वाचामगोचरमनेकगुणस्वरूपं वागीश विष्णुसुरसेवितपादपीठम्
ಭದ್ರಾಕಾರ ಸಮುದ್ರ ಪಾರ ಹಿಮಾದ್ರಿಕ್ರೋದ್ಬಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುಕ್ತಾನಂ ನಿಟರುದ್ರ ಗುರುಪುತ್ರ ಕೃತ ದಿಗ್ದಿಗ್ದಿ ಕೃತ ವಿದ್ಯುಚ್ಚಾಲನ ರುದ್ರ ಪೃಥಕ್ ಪೃಥಕ್ ಕೃತ ಶುಭಕ್ರತು ಕೃತ ರಕ್ಷಾ ದೀಕ್ಷಿತ ರುದ್ರ ಭದ್ರಾಕಾರ ಸಮುದ್ರ ಪಾರ ಹಿಮಾದ್ರಿಕ್ರೋದ್ಬಲ ರುದ್ರ ರೌದ್ರಾನಂ ಸಹರಿದ್ರ ಪಣಂ ದಕ್ಷಿಣನಾಥೇಶ್ವರ ಕಾಯೋ ತಂದೆ ಎಲ್ಲರನ್ನು. ಭದ್ರಾಕಾರ ಸಮುದ್ರ ಪಾರ ಹಿಮಾದ್ರಿಕ್ರೋದ್ಬಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುಕ್ತಾನಂ ನಿಟರುದ್ರ ಗುರುಪುತ್ರ ಕೃತ ದಿಗ್ದಿಗ್ದಿ ಕೃತ ವಿದ್ಯುಚ್ಚಾಲನ ರುದ್ರ ಕಾದ್ವು. ತಾವು ಬರೋದು ತಡ ಆಗುತ್ತೆ ಅನ್ನಿಸ್ತು, ಅದಕ್ಕೆ ಅಭಿಷೇಕ ಮಾಡಿಬಿಟ್ಟು ನಾನು ನೋಡಿಯ. ನಾನಲ್ಲ ಒಡೆಯ, ಅವನು ಜಗದೊಡೆಯ. ದಕ್ಷಿಣನಾಥೇಶ್ವರ ಕಾಯೋ ತಂದೆ ಎಲ್ಲರನ್ನು. ಸಂಕಲ್ಪ ಮಾಡ್ಕೊಳ್ಳಿ. ವೀರಗೋತ್ರ ಗೊತ್ತು. ನೀನು ಹೇಳಿದ್ರೆ ಫಲ ಸಿಗಲ್ಲ, ನಾನು ಹೇಳಬೇಕು. ವೀರಗೋತ್ರ ವೃಷಭ ರಾಶಿ. ಶಿವನೇ, ಭವಹರನೇ, ಶಂಕರನೇ, ಕರುಣಾಕರನೇ, ಎಲ್ಲಾನು ತ್ಯಜಿಸಿ ಬೈರಾಗಿಯಾಗಿ ಭಸ್ಮ ಬಡ್ಕೊಂಡು ಸ್ಮಶಾನ ಕಾಯಕ್ಕೆ ನಿಂತ ಭೈರವ ನೀನು. ನಿನ್ಗೆ ಯಾಕೆ ತಂದೆ ಹೊನ್ನಿನ ತಳಪಾಯ? ನಿನ್ನ ಮಗ ನಾನು. ವರ್ಷಗಳಿಂದ ವಿಗ್ರಹದ ಕೆಳಗಡೆ ಇರೋ ಹೊನ್ನಿನ ರಾಶಿ ನಿಧಿಗೆ ಪರಿತಪಿಸ್ತಾ ಇದ್ದೀನಿ. ಅನುಗ್ರಹಿಸು ತಂದೆ,
ಆ ಹೊನ್ನಿನ ರಾಶಿ ನಂದಾಗಿಸು ಶಂಕರ. ಅಲ್ಪತೃಪ್ತ ನೀನು, ನಿನ್ಗೆ ಯಾಕೆ ಹೊನ್ನು? ಅನುಗ್ರಹಿಸು ತಂದೆ, ಅನುಗ್ರಹಿಸು. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ರೋದ್ಬಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುಕ್ತಾನಂ ನಿಷರುದ್ರ ಗುರುಪುತ್ರ ಕೃತ ದಿಗ್ದಿಗ್ಧಿ ಕೃತ ವಿದ್ಯುಚ್ಚಾಲನ ರುದ್ರ. ಅನುಗ್ರಹಿಸು ತಂದೆ. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ರೋದ್ಬಲ ರುದ್ರ ರೌದ್ರಾನಂ ಸಹರಿದ್ರ ಗಾತ್ರ ನಿಯುಕ್ತಾನಂ. ನಿನ್ನ ಪೂಜೆ ಮಂಗಳಾರತಿ ನಿತ್ಯ ಕರ್ಮಗಳೆಲ್ಲ ಮುಗಿದಿದ್ರೆ ಸ್ವಲ್ಪ ತೆರವು ಮಾಡಿಕೊಡು. ಆಚಾರ್ಯ ಬಂದಿದ್ದಾರೆ. ಪೃಥಕ್ ಪೃಥಕ್ ಪೃಥ ಶುಭಕ್ರತು ಪ್ರಥ ರಕ್ಷಾ ದೀಕ್ಷಿತ ರುದ್ರ. ಲಿಂಗದ ನತ್ತಿ ಅಳತೆ ತಗೋಬೇಕು. ಎಲ್ಲ ಮುಗ್ದಿದೆ ಒಡೆಯ. ಆದರೆ ಗರ್ಭಗುಡಿ ಒಳಗೆ ಬರಬೇಕಾದ್ರೆ ಮಡಿಯಾಗಿ ಬರಬೇಕು. 5 ನಿಮಿಷ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಒಂದೇ ಒಂದು ನೂಲಿನ ಅಳತೆ ಕೂಡ ವ್ಯತ್ಯಾಸ ಆಗಬಾರ್ದು. ಈ ಹುಣ್ಣಿಮೆ ಒಳಗಡೆ ತಯಾರಾಗಬೇಕು. ನೀನು ಕೇಳೋ ಕೂಲಿಗಿಂತ ಒಂದು ಇಡೀ ಹೆಚ್ಚಿಗೆನೇ ಕೊಡ್ತೀನಿ, ಆದರೆ ಪಕ್ಕಾ ಆಗಿರಬೇಕು. ಈ ಹುಣ್ಣಿಮೆ ಒಳಗಡೆ ಪೂಜೆ ಆಗಲೇಬೇಕು.